ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಕಾಮ್ ಫೈನಲ್ ಇಯರ್ಸ್ ವ್ಲಾಗ್. ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು ವ್ಲಾಗ್ ಆನ್ ಸೋಷಲ್ ಸರ್ವಿಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಸೋಷಲ್ ಸರ್ವಿಸ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ. ನೋಡೋಣವಾ? ರೆಡಿ? ಬನ್ನಿ ಹೋಗೋಣ, ಗಾರ್ಡನ್ಗೆ ಹೋಗೋಣ. ಫಸ್ಟಿಗೆ ಗಾರ್ಡನ್ಗೆ ಹೋಗೋಣ. ಹಾಯ್, ಬನ್ನಿ ನೋಡೋಣ ಏನು ಮಾಡ್ತಿದ್ದಾಳೆ ಮಂಜು ಅಂತ. ಹಾಯ್ ಮಂಜು. ಹಾಯ್ ರಕ್ಷಿತಾ. ವಾಟರ್ ಹಾಕ್ತಿದೆಯಾ? ಹೌದು. ನಿಮಗೆ ಗ್ರೀನ್ ವಾಟರ್ ಹಾಕೋದಂದ್ರೆ ನಿಮಗೆ ವಾಟರ್ ಹಾಕ್ಬೇಕಂತ ಯಾಕೆ ಅನಿಸ್ತು? ಯಾಕಂದ್ರೆ ನಾವು ಪ್ರಕೃತಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತದ, ನಮಗೆ ಒಳ್ಳೆ ಗಾಳಿ ಕೊಡ್ತದ. ಈ ಥರ ಎಲ್ಲ ಗಿಡ ಮರಗಳಿಗೆ ನಾವು ನೀರು ಹಾಕಿದ್ರೆ ಪ್ರಕೃತಿನೂ ಚೆನ್ನಾಗಿರ್ತದ, ನಾವು ಚೆನ್ನಾಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋ ಜನಗಳನ್ನು ಚೆನ್ನಾಗಿ ನೋಡ್ಕೋಬೋದು. ಅದರಿಂದ ಬೇರೆ ಆಗಿಲ್ಲ ಅಂದ್ರೂ ನಮ್ಮ ಹತ್ರ ಇರೋ ಗಿಡ ಮರಗಳಿಗೆ ನೀರು ಹಾಕಿದ್ರೆ ನಾವು ಗಿಡ ಮರಗಳು ಚೆನ್ನಾಗಿ ಬೆಳಿತಾವಂತಂದು ಅದ್ರ ಉದ್ದೇಶಕ್ಕೆ. ಹಂಗೆ ನಂಗೆ ಪ್ರಕೃತಿ ಅಂದ್ರೆ ಇಷ್ಟ. ನಿಮ್ಮ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ನೇಚರು ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ಬನ್ನಿ ನೋಡೋಣ ಇನ್ನ ನಮ್ಮ ಬಿಕಾಮ್ದವ್ರು ಎಲ್ಲೆಲ್ಲಿ ಇದ್ದಾರೆ ಅಂತ. ಓ, ಲೈಬ್ರರಿಯಲ್ಲೂ ಕೂಡ ಬಿಕಾಮರ್ ಕಾಣಿಸ್ತಿದ್ದಾರೆ ಅಲ್ಲ, ನೋಡೋಣ. ಇಲ್ಲಿ ನೋಡಿ ಕೆಲಸ ಮಾಡ್ತಿದ್ದಾರೆ. ಬುಕ್ಸ್ ಅರೇಂಜ್ಮೆಂಟ್ ಮಾಡ್ತಿದ್ದೀರಾ? ಮತ್ತೆ ಇಂದಿನ ಮಕ್ಕಳಿಗೆ ನಾಳಿನ ಪ್ರಜೆಗಳು ಅಂತ ಹೇಳ್ತಾ, ಇವತ್ತು ಚಿಕ್ಕ ಮಕ್ಕಳಿಗೆ ಸೋಷಲ್ ಅವೇರ್ನೆಸ್ ಕೊಡೋದು ಚೆಕ್ಕೆ ಇಂಪಾರ್ಟೆಂಟ್ ಆಗ್ತದ. ಯಾಕಂದರೆ ಅವರೇ ಮುಂದಿನ ಪ್ರಜೆಗಳಲ್ವಾ, ಅದಕ್ಕೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕಂತಲೇ ನಮ್ಮ ಬಿಕಾಮ್ ಸ್ಟೂಡೆಂಟ್ಸ್, ಬಿಕಾಮ್ ಅವರು ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಅವ್ರು ಹೇಗೆ ಅವೇರ್ನೆಸ್ ಕೊಡ್ತಿದ್ದಾರೆ ಅಂತ ನೋಡೋಣ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೊದಲೇ ವಾಟರ್ ನಮ್ಗೆ ಇರ್ಬೇಕಾದ್ರೆ ನಾಳೆ ಬರುತ್ತಾ, ಬೆಳೆ ಬರುತ್ತಾ, ಮತ್ತೆ ಐದು ಅಂದ್ರೆ ಇಲ್ಲಿ ಗಿಡ ಇರೋ ಬರೀ ನೋಡಿದಾವ. ನಾವು ಗಿಡ ನೆಟ್ಟು ಮಳೆ ತರಿಸ್ಬೇಕು, ನಾವು ನೀರನ್ನ ವೇಸ್ಟ್ ಮಾಡಬಾರ್ದು. ಮತ್ತೆ ನಾವು ಈ ಮಕ್ಕಳಿಗೆ ಏನು ಅರ್ಥ ಆಗಿದೆ ಅಂತ ಕೇಳೋಣ ಬನ್ನಿ. ಗಿಡ ನಾಟ್ಬೇಕಕ್ಕ. ಅದರಿಂದ ನಮಗೂ ಆಕ್ಸಿಜನ್, ಉಸಿರಾಡಕ್ಕೆ ಗಾಳಿ, ಮಳೆ ಅವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಈ ವ್ಲಾಗ್ ಯಾಕೆ ಮಾಡ್ತಿದ್ದೀವಿ ಅಂದರೆ, ಸೋಷಲ್ ಸರ್ವಿಸ್ ಅಂದರೆ ಬರೀ ಅವೇರ್ನೆಸ್, ಸೋಷಲ್ ಸರ್ವಿಸ್ ಅವೇರ್ನೆಸ್ ನಾವು ಮೂಡಿಸ್ತಿದ್ದೀವಿ. ಸರ್ವಿಸ್ ಅಂದಮೇಲೆ ಬರೀ ಡೊನೇಷನ್ ಕೊಡೋದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲೂ ಹೇಗೆ ಪರಿಸರನ ನೀಟಾಗಿ ಇಟ್ಕೋತೀವಿ, ಮತ್ತು ನಮ್ಮ ಸುತ್ತಮುತ್ತ ಇರೋನ ಜನರ ಹತ್ರ ನಾವು ಹೇಗೆ ನಡ್ಕೋತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಬದಲಾಗಿ ನಿಮ್ಮ ಜೊತೆ ಇದ್ದವ್ರನ್ನ ಬದಲಾಯಿಸಿ. ಸೊ ಫೈನಲಿ, Thank you.